ಈ ಸಂಯಮ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಇತ್ತೀಚೆಗೊಂದು ನಾನು ಲೇಖನ ಬರೆದೆ, ಯಾವುದೋ ಗಳಿಗೆಗೆ ನೆನಪಾಯಿತು. ಅಮೇರಿಕನ್ ಟೆನ್ನಿಸ್ ಪ್ಲೇಯರ್ ಆರ್ಥರ್ ಆ್ಯಶ್ ಬಗ್ಗೆ ಬರೆದಿದೆ. ಆರ್ಥರ್ ಆ್ಯಶ್ ತುಂಬ ಬಡ ಮನದಲ್ಲಿ ಹುಟ್ಟಿದಂಥ ಹುಡುಗ. ಅವರಪ್ಪ ಈ ಟೆನ್ನಿಸ್ ಕೋರ್ಟ್ಸ್ ಇರ್ತಾವಲ್ಲ, ಟೆನ್ನಿಸ್ ಕೋರ್ಟ್ಸ್ ಹೊರಗೆ ಕಾರ್ ಪಾರ್ಕಿಂಗ್ ಇರ್ತದೆ, ಆ ಕಾರ್ ಕಾಯೋದಕ್ಕಿದ್ದಂಥ ಪೊಲೀಸ. ಈತ ಪೊಲೀಸನ ಮಗ, ಬ್ಲ್ಯಾಕ್ ಹುಡುಗ, ಅಲ್ಲೆಲ್ಲ ಕಪ್ಪು ಬಿಳುಪು ಸ್ವಲ್ಪ ಜಾಸ್ತಿ ಇದ್ದ ಕಾಲ ಅವಾಗೆಲ್ಲ. ಆ ಹುಡುಗ ಬೆಳೆದ, ಕಡ್ಡಿ ಹಾಗೆ ಬೆಳೆದ, ಉದ್ದ ಬೆಳೆದ. 13 ವರ್ಷ ಹುಡುಗ 6 ಅಡಿ ಎತ್ತರ ಇದ್ದ, ತೆಳ್ಳೆ ಕೋಲಿನ ಹಾಗೆ. ಅವನೇನು ಮಾಡಬೇಕು? ಅಪ್ಪ ಪೊಲೀಸ್ ಕಾರ್ ಕಾಯ್ತಾ ಇದ್ರು ಹೊರಗಡೆ, ಈತ ಹೋಗಿ ಆ ಬಾಲ್ ಬಾಯ್ ಅಂತಿರ್ತಾರೆ, ಟೆನ್ನಿಸ್ ಆಡಬೇಕಾದ್ರೆ ಬಾಲ್ ತಂದು ಕೊಡೋದಕ್ಕೆ ಆಗ್ತಾಯಿದ್ದ. ಅವ್ನು ನೋಡಿದ್ರೆ ಎಷ್ಟು ಕಷ್ಟಪಡ್ತಾರಲ್ಲ ಇವ್ರು ಆಡೋದಕ್ಕೆ, ತಾನು ಆಡೋನು ಯಾರಿಲ್ಲದೆ ಇದ್ದ, ಗೋಡೆ ಹೊಡೆದು ವಾಲ್ ಪ್ರಾಕ್ಟೀಸ್ ಅಂತಾರೆ ಟೆನ್ನಿಸಲ್ಲಿ, ಅದು ಮಾಡ್ತಾ ಇದ್ದ. ಚೆನ್ನಾಗಿ ಕಲ್ತ್ಕೊಂಡ. ಆದರೆ ಆಗ ಕರಿಯರು ಬೆಳೆಯೋರ ಜೊತೆಗೆ ಆಡೋ ಹಾಗೆ ಇರಲಿಲ್ಲ, ಅವ್ರು ಸಪ್ರೇಟ್ ಕೋರ್ಟ್ ಇರಬೇಕು ಆಡೋದಕ್ಕೆ ಅಂತ. ಹಠ ಹಿಡಿದು ಆಡ್ದ. ಅವನು ಎಷ್ಟು ಚೆನ್ನಾಗಿ ಆಡ್ದ ಅಂದರೆ ಜೂನಿಯರ್ ಚಾಂಪಿಯನ್ ಆದ, ಅಮೇರಿಕನ್ ಜೂನಿಯರ್ ಚಾಂಪಿಯನ್ ಆದ. ಲಾಸ್ ಆ್ಯಂಜಲೀಸ್ನಲ್ಲಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಸ್ಕಾಲರ್ಶಿಪ್ ಕೊಟ್ಟರು ಅವನಿಗೆ, ಓದೋಕ್ಕೆ ಬಾ ನೀನು, ಹಾಗೆ ಟೆನ್ನಿಸು ಆಡಬಹುದು ಅಂತ. ಅಲ್ಲಿ ಆಡಿದ. ನೋಡಿ, ನ್ಯಾಷನಲ್ ಜೂನಿಯರ್ ಚಾಂಪಿಯನ್ ಆದವನು ಆಸ್ಟ್ರೇಲಿಯನ್ ಓಪನ್ನಲ್ಲಿ ಗೆದ್ದ. ಫಸ್ಟ್ ಬ್ಲ್ಯಾಕ್ ಅಮೇರಿಕನ್ ಟು ವಿನ್ ಆಸ್ಟ್ರೇಲಿಯನ್ ಓಪನ್. ಆಸ್ಟ್ರೇಲಿಯನ್ ಓಪನ್ ಗೆದ್ದಂಥ ಮೊದಲನೇ ಕಪ್ಪು ಮನುಷ್ಯ ಆತ, ಅಮೇರಿಕನ್ ಗೆದ್ದ. ಅದಲ್ಲದೆ ಮುಂದೆ ವಿಂಬಲ್ಡನ್ನು ಗೆದ್ದುಬಿಟ್ಟ. ಅವನು ಟೆನ್ನಿಸ್ನ ಮಕ್ಕ ಅಂತನ್ನುವಂಥ ವಿಂಬಲ್ಡನ್ ಏನಿದೆಯೋ ಅದರ ಚಾಂಪಿಯನ್ ಆದ. ತುಂಬ ಸಂಭ್ರಮ. ಮೊದಲೇ ಅಮೇರಿಕನ್ ಬ್ಲ್ಯಾಕ್ ಇದಾದದ್ದವನು ಗೆದ್ದ. ನಿಜ ಸಂಭ್ರಮ ಆಯಿತು. ಹಾರ್ಟ್ ಆಪರೇಷನ್ ಆಯಿತು, 2 ಸಲ ಹಾರ್ಟ್ ಆಪರೇಷನ್ ಆಯಿತು. ಇದ್ರ ನಡುವೆ ಆ ರಕ್ತ ಕೊಡ್ತಾರಲ್ಲ, ಆಪರೇಷನ್ ಆದಾಗ ಯಾವ್ಯಾವ ರಕ್ತ ಕೊಟ್ಟರೋ ಗೊತ್ತಿಲ್ಲ, ಒಂದು ಸಲ ತಕ್ಷಣ ಅವನಿಗೆ ಗೊತ್ತಾಯಿತು ಅವನಿಗೆ ಏಡ್ಸ್ ರೋಗ ಬಂದಿದೆ ಅಂತ ಗೊತ್ತಾಯಿತು. ಕುಸಿದು ಹೋಗ್ಬಿಟ್ಟ. ಅವ್ನಿಗೆ ಗೊತ್ತಾಯಿತು ಯಾವುದೋ ಬ್ಲಡ್ ಟ್ರಾನ್ಸ್ಫ್ಯೂಷನಲ್ಲಿ ಆಗಿದೆ ಇದು ಅಂತಾಯಿತು. ಆದರೆ ಏನು ಮಾಡಲಿಲ್ಲ, ಕೂಡಲಿಲ್ಲ, ಮೊಳಕಾಲೂರಿ ಆ ಏಡ್ಸ್ ವಿರುದ್ಧ ಹೋರಾಟ ಶುರು ಮಾಡಿದ, ಕ್ಯಾಂಪೇನ್ ಮಾಡಿದ, ಪುಸ್ತಕ ಬರೆದ. ಪುಸ್ತಕ ಎಷ್ಟು ಚೆನ್ನಾಗಿ ಬರೆದ ತನ್ನ ಜೀವನ ಗಾಥೆ ಏನಂತಂದರೆ, ಅಮೇರಿಕಾದ 6 ಯೂನಿವರ್ಸಿಟಿಗಳು ಅವನು ಡಾಕ್ಟರೇಟ್ ಕೊಡ್ತು ಆ ಪುಸ್ತಕದಕ್ಕೆ. ಏಡ್ಸ್ ವಿರುದ್ಧ ಹೋರಾಟ ಸಂಚಲನ ಮಾಡಿದ. ಒಂದು ಸಲ ಅವನ ಅಭಿಮಾನಿಗಳು, ಲಕ್ಷಾಂತರ ಜನ ಅಭಿಮಾನಿಗಳು, ಅವನಿಗೆ ಒಬ್ಬ ಅಭಿಮಾನಿ ತುಂಬ ದುಃಖದಿಂದ ಪತ್ರ ಬರೆದಿದ್ದಾನೆ ಅವನಿಗೆ. ಈ ಪತ್ರ ಭಾಳ ಮುಖ್ಯ ಅನಿಸುತ್ತೆ ನನಗೆ. ತನ್ನ ಆರಾಧ್ಯ ಅನಿಸ್ಕೊಂಡಂಥ ಆರ್ಥರ್ ಆ್ಯಶಿಗೆ ಪತ್ರ ಬರೀತಾನೆ. ಆರ್ಥರ್ ಆ್ಯಶ್, ಭಗವಂತ ಈ ಅನ್ಯಾಯ ಯಾಕೆ ಮಾಡ್ದ ನಿನಗೆ? ಇಷ್ಟು ಒಳ್ಳೆಯವನು ನೀನು, ಇಷ್ಟು ಬುದ್ಧಿವಂತ, ಇಷ್ಟು ಒಳ್ಳೆಯ ಆಟಗಾರ, ಇಷ್ಟು ಒಳ್ಳೆ ಮನಸ್ಸಿಟ್ಕೊಂಡವನು, ನಿನಗೆ ಯಾಕೆ ಭಗವಂತ ಅನ್ಯಾಯ ಮಾಡಿದ? ಕೇಳಬಾರ್ದೆ ಭಗವಂತನ ನೀನು ಅಂತ ಪತ್ರ ಬರೆದ. ಭಗವಂತನ ಯಾಕೆ ಕೇಳಲಿಲ್ಲ ನೀನು ಅಂತ. ಅದಕ್ಕೆ ಉತ್ತರ ರೂಪ ಆರ್ಥರ್ ಆ್ಯಶ್ ಬರೀತಾನೆ. ಆ ಪತ್ರ ಕಾಯ್ದಿಟ್ಟಿದ್ದಾರೆ ಇನ್ನೂ. ಎಷ್ಟು ಚೆನ್ನಾಗಿರೋ ಪತ್ರ. ಇದನ್ನು ಸಂಯಮ ಅಂತ ಕರೆಯೋದು. ಆತ ಹೇಳ್ತಾನೆ, ಪ್ರಪಂಚದಾದ್ಯಂತ 16 ಲಕ್ಷ ಜನ ಟೆನ್ನಿಸ್ ಆಡ್ತಾರೆ. ಆದರೆ ಎಲ್ಲೋ 1 ಲಕ್ಷ ಜನ ಡಿಸ್ಟ್ರಿಕ್ಟ್ ಲೆವೆಲ್ಲಿಗೆ ಬರ್ತಾರೆ, ಎಲ್ಲೋ ಒಂದು 50-60 ಸಾವಿರ ಜನ ಸ್ಟೇಟ್ ಲೆವೆಲ್ಲಿಗೆ ಬರ್ತಾರೆ, 5-6 ಸಾವಿರ ಜನ ನ್ಯಾಷನಲ್ ಲೆವೆಲ್ಲಿಗೆ ಬರ್ಬೋದು. ಇಂಟರ್ನ್ಯಾಷನಲ್ ಲೆವೆಲಿಗೆ ಬರೋರು 1,000 ಜನ. ಈ ವಿಂಬಲ್ಡನ್ ಶುರು ಆಗ್ತದಲ್ಲ, ಆಗಬೇಕಾದ್ರೆ 50 ಮಂದಿಯನ್ನು ಆಡಿಸ್ತಾರೆ, ಮೊದಲು ಆರಿಸ್ತಾರೆ 50 ಮಂದಿಯನ್ನು. ನೋಡಿ, 16 ಲಕ್ಷ ಮಂದಿ ಆಡೋದ್ರೊಳಗೆ 50 ಮಂದಿ ಮಾತ್ರ ಎಲಿಜಿಬಿಲಿಟಿ ಬರುತ್ತೆ ವಿಂಬಲ್ಡನ್ ಆಡೋದಕ್ಕೆ. ಆ 50 ಮಂದಿಯೊಳಗೆ 8 ಜನ ಕ್ವಾರ್ಟರ್ ಫೈನಲ್ಸಿಗೆ ಬರ್ತಾರೆ, 4 ಜನ ಸೆಮಿಫೈನಲ್ಸಿಗೆ ಬರ್ತಾರೆ, 2 ಮಾತ್ರ ಫೈನಲ್ಸಿಗೆ ಬರೋದು. 16 ಲಕ್ಷ ಜನದಲ್ಲಿ ಬರೋರು 2 ಫೈನಲಿಗೆ ಬರೋದು. ಅದರಲ್ಲಿ ಒಬ್ಬ ಮಾತ್ರ ಚಾಂಪಿಯನ್ಶಿಪ್ ಆಗ್ತದೆ, ಅವನಿಗೆ ಕಪ್ ಹಿಡ್ಕೊಂಡು ಸಂಭ್ರಮ ಪಡ್ಕೋತಾನೆ. ಆ ಅದೃಷ್ಟ ನನಗಿತ್ತು, ನಾನು ಚಾಂಪಿಯನ್ ಆಗಿದ್ದೆ. ಆದರೆ ಒಂದು ಗೆಳೆಯ ನೆನಪಿಟ್ಕೋ, ಯಾವಾಗ ನಾನು ಸಂತೋಷದಿಂದ ಆ ಕಪ್ಪನ್ನು ಕೈಯಲ್ಲಿ ಹಿಡ್ಕೊಂಡು ಸಂಭ್ರಮದಿಂದ ನಗುತ್ತಿರಬೇಕಾದ್ರೆ ಆಗ ಭಗವಂತನ ಮುಖ ಎತ್ತಿ ಕೇಳಲಿಲ್ಲ, ಈ ಸಂತೋಷ ಯಾಕೆ ಕೊಟ್ಟೆ ಭಗವಂತ ಅಂತ ಕೇಳಲಿಲ್ಲ ನಾನು. ಆ ಕೇಳದೇ ಇದ್ದವನು ಈಗ ದುಃಖ ಯಾಕೆ ಕೊಟ್ಟೆ ಅಂತ ಯಾಕೆ ಕೇಳಬೇಕು ನಾನು? ಎಂಥ ಅದ್ಭುತ ಮಾತಲ್ವೇ ಇದು. ಸಂತೋಷ ಯಾಕೆ ಕೊಟ್ಟೆ ಅಂತ ಕೇಳಲಿಲ್ಲ ನಾನು, ದುಃಖ ಯಾಕೆ ಕೊಟ್ಟೆ ಅಂತ ಯಾಕೆ ಕೇಳಬೇಕು ನಾನು? ಇದು ಆರ್ಥರ್ ಆ್ಯಶ್ ಹೇಳುವಂಥ ಸಂಯಮ ಪ್ರಜ್ಞೆ ಇರಬೇಕು. ಈ ಸಂಯಮ ಏನು ಮಾಡುತ್ತೆ ಅಂದರೆ ನಮ್ಮನ್ನು ಕೆಟ್ಟ ಕೆಲಸದ ಕಡೆಗೆ ಜಾರದ ಹಾಗೆ ದೃಢತೆಯನ್ನು ಕೊಡ್ತದೆ.